ದುರಂತಗಳು ಮರಿತಾ ಹೋಗ್ತಿದ್ವಿ. ಇವತ್ತು ಹಿಂದಿನ ನಡೆದಂಥ ದುರಂತವನ್ನು ಇವತ್ತೇನೋ ಒಂದು ಸಣ್ಣ ಸುಖ ಅಂತ ಸಿಕ್ಕರೆ ಮರೆತು ಹೋಗ್ಬಿಡ್ತೀವಿ ನಾವು. ಇದು ನಮ್ಮ ಗುಣಧರ್ಮ, ಭಾರತೀಯರ ಗುಣಧರ್ಮ. ಯಾಕಂದ್ರೆ ನಮ್ಮ ಭಾರತದ ಇವತ್ತಿನ ಆರ್ಥಿಕ ಸ್ಥಿತಿ ನೋಡಿದರೆ ಇವತ್ತು ನಾವು ಗಾಬರಿ ಆಗುವಂಥದ್ದು ಮಟ್ಟಕ್ಕಿದ್ವಿ. 215-20 ಲಕ್ಷ ಕೋಟಿ ರೂಪಾಯಿ ಸಾಲ ಮಾಡಿದ್ವಿ ನಾವು, ನಮ್ಮ ಸರ್ಕಾರಗಳು ಮಾಡಿದ ಇಲ್ಲಿವರೆಗೆ. ಯಾವ ಸರ್ಕಾರ ಬೈತಾ ಆರೋಪ ಮಾಡ್ತಾ ಬಂದರು ನಮ್ಮ ಮೋದಿಯವರು. ಇವತ್ತು ಅವ್ರ ಸಮಯದಲ್ಲೇ, ಯಾಕಂದರೆ 2014 53 ಲಕ್ಷ ಕೋಟಿ ಸಾಲ ಇತ್ತು ನಮ್ಮದು, ಅಥವಾ 55 ಲಕ್ಷ ಕೋಟಿ ಸಾಲ ಇಟ್ಟುಕೊಳ್ರಿ. ಇವತ್ತು 218, 20 ಲೆಕ್ಕ ಸಿಗ್ತಾ ಇಲ್ಲ, ಅಷ್ಟು ಸಾಲ ಮಾಡ್ಕೊಂಡಿದ್ವಿ. ಒಬ್ಬ ರೈತರು ನಾವು 72,000 ಕೋಟಿ ರೂಪಾಯಿಗಳನ್ನ ವೇವಪ್ ಮಾಡಿದ್ವಿ, ಬಿಟ್ಬಿಟ್ಟಿದ್ವಿ, ರದ್ದು ಮಾಡಿದ್ವಿ. ಇದು ಸೋನಿಯಾ ಗಾಂಧಿ ಅವರು. ಇವತ್ತು ರೈತರದಿಲ್ಲ, ಕಾರ್ಪೊರೇಟ್ಗಳದ್ದು 20-25 ಲಕ್ಷ ಕೋಟಿಗಳನ್ನು ರಿಟರ್ನ್ ಅಪ್ ಮಾಡಿದ್ದಾರೆ ಇವತ್ತೆಲ್ಲ ಈ ಕಾರ್ಪೊರೇಟ್ಗಳದ್ದು. ಅದೇನು ದೊಡ್ಡ ಸಂತೆ ಅದು. ನಾ ಯಾಕೆ ಮಾತನ್ನು ಹೇಳ್ತಾ ಇದ್ದೀನಿ, ಅದೆಲ್ಲ ಮರೆತುಬಿಟ್ಟಿವಿ ನಾವು. ಈ ಲಕ್ಷದಲ್ಲಿ ಘೋಷಣೆ ಮಾಡಿದ್ರೆ ನಿಮಗೆಲ್ಲ ಅಕ್ಕಿ ಕೊಡ್ತೀವಿ, ನಿಮಗೆ ಗೋಧಿ ಕೊಡ್ತೀವಿ, ನಿಮಗೆ ಬಸ್ ಕೊಡ್ತೀವಿ, ನಿಮಗೆ ಮತ್ತೇನೋ ಕೊಡ್ತೀವಿ ಅಂದ್ರೆ ಮರೆತು ಹೋಗ್ಬಿಡ್ತೀವಿ ನಾವು. ಹಂಗಿದು ಮರಿಬಾರದು. ದೊಡ್ಡದು ಸರಮಾಲೆದರಿಲ್ಲೇ ದುರಂತಗಳದ್ದು. ಅದು ಮಾಡಿದವ್ರು ಯಾರು ನಮ್ಗೆ ಗೊತ್ತಾಗಬೇಕಲ್ಲ, ಜಗತ್ತು ಗೊತ್ತಾಗಬೇಕು, ಅವ್ರು ಶಿಕ್ಷೆ ಆಗ್ಬೇಕಲ್ಲ ರೀ. ನಮ್ಮಲ್ಲಿ ಸಂವಿಧಾನದಾಗ ಕಾನ್ಸ್ಟಿಟ್ಯೂಷನ್ ಅದ, ಸಂವಿಧಾನ ಜೊತೆ ಕಾನೂನುಗಳಿದ್ದಾವೆ. ಈ ಕಾನೂನುಗಳೆಲ್ಲವೂ ಅತ್ಯಂತ ಸ್ಟ್ರಾಂಗ್ ಇದ್ದಾವೆ, ಆದರೂ ತಪ್ಪಿಸ್ಕೊಳ್ತಾ ಇದ್ದಾರೆ. ಎಂತಹ ಜಾಲ ಹಾಕಿದರೂ ತೆಮ್ಮಿಗೆ ಸಡನ್ನಾಗಿ ತಪ್ಪಿಸಿ ಹೋಗುವಂಥ ಒಂದು ವ್ಯವಸ್ಥೆಯೂ ಇಲ್ಲದ. ಅದಕ್ಕಾಗಿ ಇವತ್ತು ನಾವು ಮತ್ತು ಹೇಳುವಂಥದ್ದು, ಇವತ್ತು ಹೆಣ್ಮಕ್ಳು ಎದ್ದು ನಿಂತಿದ್ದಾರೆ, ಜನನೂ ಎದ್ದು ನಿಲ್ತಾ ಇದ್ದಾರೆ.